ನಮಸ್ಕಾರ ವೀಕ್ಷಕರೇ, ಇಂದಿನ ವಿಡಿಯೋದಲ್ಲಿ ನಾವು 4ನೇ ತರಗತಿ ಕನ್ನಡ ಪಠ್ಯಪುಸ್ತಕದ 13ನೇ ಪಾಠವಾದ ಬಾವಿಯಲ್ಲಿ ಚಂದ್ರ ಪದ್ಯವನ್ನು ಹಾಗೆ ಇದರ ಪ್ರಶ್ನೋತ್ತರ ಅಭ್ಯಾಸ ಚಟುವಟಿಕೆಗಳನ್ನು ನೋಡೋಣ. ಬಾವಿಯಲ್ಲಿ ಚಂದ್ರ. ಮೊದಲನೇದಾಗಿ ಅಭ್ಯಾಸ ಚಟುವಟಿಕೆಯಲ್ಲಿರುವುದು ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಮೊದಲನೇ ಪ್ರಶ್ನೆ, ಗೋಪಿ ಪುಟ್ಟು ಬಾವಿಯಲ್ಲಿ ಏನು ನೋಡಿದರು? ಉತ್ತರ, ಗೋಪಿ ಪುಟ್ಟು ಬಾವಿಯಲ್ಲಿ ಚಂದ್ರನನ್ನು ನೋಡಿದರು. ಗೋಪಿ ಪುಟ್ಟು ಬಾವಿಯಲ್ಲಿ ಚಂದ್ರನನ್ನು ನೋಡಿದರು. ಕೊಕ್ಕೆಯನ್ನು ಏಕೆ ತಂದರು? ಕೊಕ್ಕೆಯನ್ನು ಏಕೆ ತಂದರು? ಚಂದ್ರನನ್ನು ಮೇಲಕ್ಕೆ ಎತ್ತಲು ಕೊಕ್ಕೆಯನ್ನು ತಂದರು. ಉತ್ತರ, ಚಂದ್ರನನ್ನು ಮೇಲಕ್ಕೆ ಎತ್ತಲು ಕೊಕ್ಕೆಯನ್ನು ತಂದರು. ಮುಂದಿನ ಪ್ರಶ್ನೆ, ಪುಟ್ಟು ಏಕೆ ಬಿದ್ದನು? ಇದಕ್ಕೆ ಉತ್ತರ, ಪುಟ್ಟು ಎಳೆತದ ರಭಸಕ್ಕೆ ಬಿದ್ದನು. ಪುಟ್ಟು ಎಳೆತದ ರಭಸಕ್ಕೆ ಬಿದ್ದನು. 4ನೇ ಪ್ರಶ್ನೆ, ಚಂದ್ರನು ಎಲ್ಲಿದ್ದನು? ಚಂದ್ರನು ಎಲ್ಲಿದ್ದನು? ಇದಕ್ಕೆ ಉತ್ತರ, ಚಂದ್ರನು ಆಗಸದಲ್ಲಿ ಇದ್ದನು. ಚಂದ್ರನು ಆಗಸದಲ್ಲಿ ಇದ್ದನು. ತಾಯಿಗೆ ಪುಟ್ಟು ಏಕೆ ಅಂಜಿದನು? ಇದಕ್ಕೆ ಉತ್ತರ, ತಾಯಿಗೆ ಗೊತ್ತಾದರೆ ಬೈಯುವರು ಎಂದು ಪುಟ್ಟು ಅಂಜಿದನು. ತಾಯಿಗೆ ಗೊತ್ತಾದರೆ ಬೈಯುವರು ಎಂದು ಪುಟ್ಟು ಅಂಜಿದನು. ಮುಂದಿನದಾಗಿ 2-3 ವಾಕ್ಯದಲ್ಲಿ ಉತ್ತರ ಬರೆಯಿರಿ. 1ನೇ ಪ್ರಶ್ನೆ, ಬಾವಿಯಲ್ಲಿ ಚಂದ್ರನ ಬಿಂಬ ನೋಡಿದಾಗ ಪುಟ್ಟು ಏನು ಮಾಡಿದನು? ಇದಕ್ಕೆ ಉತ್ತರ, ಪುಟ್ಟು ಬಾವಿಯಲ್ಲಿ ಚಂದ್ರನನ್ನು ನೋಡಿ ಪುಟ್ಟು ಬಾವಿಯಲ್ಲಿ ಚಂದ್ರನನ್ನು ನೋಡಿ ಅವನು ಬಾವಿಯಲ್ಲಿ ಬಿದ್ದನೆಂದು ಭಾವಿಸಿ ಅವನು ಬಾವಿಯಲ್ಲಿ ಬಿದ್ದಿದ್ದಾನೆ ಎಂದು ಭಾವಿಸಿ ಅವನನ್ನು ಮೇಲಕ್ಕೆ ಎತ್ತಲು ಕೊಕ್ಕೆಯನ್ನು ತಂದು ಹಗ್ಗಕ್ಕೆ ಕಟ್ಟಿದರು. ಅವನನ್ನು ಮೇಲಕ್ಕೆ ಎತ್ತಲು ಕೊಕ್ಕೆಯನ್ನು ತಂದು ಹಗ್ಗಕ್ಕೆ ಕಟ್ಟಿದರು. ಇನ್ನು 2ನೇ ಪ್ರಶ್ನೆ, ಬಾವಿಗೆ ಕೊಕ್ಕೆ ಇಳಿಸಿ ಎಳೆದಾಗ ಏನಾಯಿತು? ಬಾವಿಗೆ ಕೊಕ್ಕೆ ಇಳಿಸಿ ಎಳೆದಾಗ ಏನಾಯಿತು? ಇದಕ್ಕೆ ಉತ್ತರ, ಬಾವಿಗೆ ಕೊಕ್ಕೆ ಇಳಿಸಿ ಎಳೆದಾಗ ಕೊಕ್ಕೆಯು ಕಲ್ಲಿಗೆ ಸಿಕ್ಕಿಕೊಂಡಿತು. ಬಾವಿಗೆ ಕೊಕ್ಕೆ ಇಳಿಸಿ ಎಳೆದಾಗ ಕೊಕ್ಕೆಯು ಕಲ್ಲಿಗೆ ಸಿಕ್ಕಿ ಹಾಕಿಕೊಂಡಿತು. ಆಗ ಪುಟ್ಟು ಹಗ್ಗವನ್ನು ರಭಸದಿಂದ ಎಳೆದನು. ಆಗ ಪುಟ್ಟು ಹಗ್ಗವನ್ನು ರಭಸದಿಂದ ಎಳೆದನು. ಹಗ್ಗ ತುಂಡಾಗಿ ಎಳೆತದ ರಭಸಕ್ಕೆ ಪುಟ್ಟು ಬಿದ್ದನು. ಹಗ್ಗ ತುಂಡಾಗಿ ಎಳೆತದ ರಭಸಕ್ಕೆ ಪುಟ್ಟು ಬಿದ್ದನು. ಮುಂದಿನದಾಗಿ ಇರುವುದು ವಾಕ್ಯಗಳನ್ನು ಸರಿಪಡಿಸಿ ಬರೆಯಿರಿ. ವಾಕ್ಯಗಳನ್ನು ಸರಿಪಡಿಸಿ ಬರೆಯುವುದು. ಮೊದಲನೇ ವಾಕ್ಯ ಇಲ್ಲಿ, ಪುಟ್ಟುವು ಎಳೆತದ ಬಿದ್ದ ರಭಸಕ್ಕೆ ಅಂತ ಇದೆ. ಇದನ್ನು ನಾವು ಸರಿಯಾದ ರೀತಿಯಲ್ಲಿ ವಾಕ್ಯವನ್ನು ಮಾಡಿ ಬರೆದಾಗ, ಎಳೆತದ ರಭಸಕ್ಕೆ ಪುಟ್ಟುವು ಬಿದ್ದ. ಎಳೆತದ ರಭಸಕ್ಕೆ ಪುಟ್ಟುವು ಬಿದ್ದ. 2ನೇ ಪ್ರಶ್ನೆ, ಗೊತ್ತಾದರೆ ಕೆಟ್ಟೆ ಅಮ್ಮಗೆ ನಾ. ಇದನ್ನು ವಾಕ್ಯ ಮಾಡಿ ಬರೆದಾಗ, ಅಮ್ಮಗೆ ಗೊತ್ತಾದರೆ ನಾ ಕೆಟ್ಟೆ. ಅಮ್ಮಗೆ ಗೊತ್ತಾದರೆ ನಾ ಕೆಟ್ಟೆ. 3ನೇದು, ಮನೆ ಮೆಲ್ಲನೆ ನೋಡುತ್ತಲೆದ್ದ ಕಡೆ. ಇದನ್ನು ವಾಕ್ಯ ಮಾಡಿ ಬರೆದಾಗ, ಮೆಲ್ಲನೆ ಮನೆ ಕಡೆ ನೋಡುತ್ತಲೆದ್ದ. ಮೆಲ್ಲನೆ ಮನೆ ಕಡೆ ನೋಡುತ್ತಲೆದ್ದ. ಇನ್ನು
ಬಾವಿಗೆ ಎಂದು ಚಂದ್ರನು ಬಿದ್ದನು. ಬಾವಿಗೆ ಎಂದು ಚಂದ್ರನು ಬಿದ್ದನು. ಇದಕ್ಕೆ ಉತ್ತರ ಚಂದ್ರನು ಬಾವಿಗೆ ಬಿದ್ದನು ಎಂದು. ಚಂದ್ರನು ಬಾವಿಗೆ ಬಿದ್ದನು ಎಂದು. ಮುಂದಿನದಾಗಿ ಇರುವುದು ಈ ಪದ್ಯವನ್ನು ಪೂರ್ಣಗೊಳಿಸಿ. ಚಂದ್ರನ ಮೇಲಕ್ಕೆ ಎತ್ತಲಿಕೆಂದು ಪುಟ್ಟು ಚಂದ್ರನು ಸಿಕ್ಕೇ ಸಿಕ್ಕ ಎನ್ನುತ್ತ ತುಂಬ ಬಲದಿಂದೆಳೆಯೇ ಹಗ್ಗವು ತುಂಡಾಯಿತು. ಇಲ್ಲಿ ಮೊದಲನೇ ಲೈನಲ್ಲಿ ಚಂದ್ರನ ಮೇಲಕ್ಕೆ ಎತ್ತಲಿಕೆಂದು ಅಂತ ಇದೆ. ಎರಡನೇ ಲೈನಿಂದ ಪುಟ್ಟು ಚಂದ್ರನು ಸಿಕ್ಕೇ ಸಿಕ್ಕ ಎನ್ನುತ್ತ ತುಂಬ ಬಲದಿಂದೆಳೆಯೇ ಹಗ್ಗವು ತುಂಡಾಯಿತು. ಇನ್ನು ಈ ಪದ್ಯದಲ್ಲಿ ಬರುವ 3 ಅಕ್ಷರದ ಪದಗಳನ್ನು ಹುಡುಕಿ ಬರೆಯಿರಿ ಅಂತ ಇದೆ. ಚಂದ್ರನು, ಪುಟ್ಟುವು, ಪಾಪವೇ, ಕೊಕ್ಕೆಯ, ತಿಂಗಳ, ಬಾವಿಗೆ, ಎನ್ನುತ್ತ, ಕಲ್ಲಿಗೆ, ಅಮ್ಮನು, ಬಿಂಬವ, ದೂರದಿ, ಎನ್ನುತ್ತ, ಗೋಪಿಯು, ಬಿದ್ದನು, ನಿಲ್ಲಿಸಿ, ಹಗ್ಗವು. ಇನ್ನು ಮುಂದೆ ಇರೋದು ಚ ಅಕ್ಷರದಿಂದ ಪ್ರಾರಂಭವಾಗುವ ಪದಗಳನ್ನು ಬರೆಯಿರಿ. ಚ ಅಕ್ಷರದಿಂದ ಪ್ರಾರಂಭವಾಗುವ ಪದಗಳನ್ನು ನಾವು ಬರೀಬೇಕು. ಮಾದರಿ, ಬಟ್ಟೆ ನೇಯ್ಗೆ ಮಾಡಲು ಬಳಸುವ ಸಾಧನ ಯಾವುದೆಂದರೆ ಚರಕ. ಚದಿಂದ ಪ್ರಾರಂಭವಾಗಿರುವುದು. ಇನ್ನು ಒಂದನೇದು, ಸುರುಳಿಯಾಕಾರದಂತಿರುವ ಎಣ್ಣೆಯಲ್ಲಿ ಕರೆದ ತಿಂಡಿ ಯಾವುದಿರಬಹುದು? ಸುರುಳಿಯಾಕಾರದಲ್ಲಿ ಇರುವ ಎಣ್ಣೆಯಲ್ಲಿ ಕರೆದ ತಿಂಡಿ ಚಕ್ಕುಲಿ. ಉತ್ತರ ಚಕ್ಕುಲಿ. ಅನ್ನ ತಿನ್ನಲು ನೀನಿದನ್ನು ಬಳಸುತ್ತೀಯಾ? ಅನ್ನ ತಿನ್ನಲು ನಾವು ಬಳಸೋದು ಚಮಚ. 4 ಸೈನ್ಯಬಲದೊಂದಿಗೆ ಆಡುವ ಒಳಾಂಗಣ ಆಟ. 4 ಸೈನ್ಯಬಲದೊಂದಿಗೆ ಆಡುವ ಒಳಾಂಗಣ ಆಟ ಯಾವುದೆಂದರೆ ಚದುರಂಗ. ಚದುರಂಗ. ಗಾಂಧೀಜಿಯವರು ಸ್ವಾತಂತ್ರ್ಯಕ್ಕಾಗಿ ಮಾಡಿದ ಮುಷ್ಕರ ಚಳುವಳಿ. ಗಾಂಧೀಜಿಯವರು ಸ್ವಾತಂತ್ರ್ಯಕ್ಕಾಗಿ ಮಾಡಿದ ಮುಷ್ಕರ ಚಳುವಳಿ. ಇನ್ನು ಭಾಷಾ ಚಟುವಟಿಕೆ, ಮಾದರಿಯಲ್ಲಿ ಸೂಚಿಸಿರುವಂತೆ ಸೂಕ್ತ ಪದ ರಚಿಸಿ ಬರೆದು ಸ್ಪಷ್ಟವಾಗಿ ಓದಿ. ಮಾದರಿ, ಮರ ಪ್ಲಸ್ಗಳು ಮರಗಳು, ಹಾಗೆಯೇ ಮನೆ ಪ್ಲಸ್ಗಳು ಮನೆಗಳು, ಚಿತ್ರ ಪ್ಲಸ್ಗಳು ಚಿತ್ರಗಳು, ಹಕ್ಕಿ ಪ್ಲಸ್ಗಳು ಹಕ್ಕಿಗಳು, ಪುಸ್ತಕ ಪ್ಲಸ್ಗಳು ಪುಸ್ತಕಗಳು, ನದಿ ಪ್ಲಸ್ಗಳು ನದಿಗಳು. ಇನ್ನು ಮುಂದೆ ಇರುವುದು ಈ ಪದ್ಯದಲ್ಲಿ ಬರುವ ಒತ್ತಕ್ಷರ ಪದಗಳನ್ನು ಪಟ್ಟಿ ಮಾಡಿರಿ ಅಂತ ಇದೆ. ಒತ್ತಕ್ಷರ ಪದಗಳನ್ನ ನಾವು ಇಲ್ಲಿ ಬರಿಬೇಕು. ಚಂದ್ರನು, ಎನ್ನುತ್ತ, ಬಿದ್ದನು, ಪುಟ್ಟುವು, ಹಗ್ಗವು, ನಮ್ಮಯ್ಯ, ಕೊಕ್ಕೆಯ, ನಿಲ್ಲಿಸಿ, ಅಮ್ಮಗೆ, ಕಲ್ಲಿಗೆ, ಅಮ್ಮನು, ನೋಡಲ್ಲಿ. ಇವು ಈ ಪದ್ಯದಲ್ಲಿ ಬಂದಿರುವಂತಹ ಒತ್ತಕ್ಷರ ಪದಗಳು. ಇನ್ನು ಬಳಕೆಯ ಚಟುವಟಿಕೆಯಲ್ಲಿ ಅ ಮತ್ತು ಆ ಪಟ್ಟಿಯಲ್ಲಿರುವ ಶಬ್ದಗಳನ್ನು ಜೋಡಿಸಿ ಕವಿತೆಯ ಸಾಲಗಳನ್ನು ಪೂರ್ತಿಗೊಳಿಸಿ ಅಂತ ಇದೆ. ತಿಂಗಳು ಬೆಳಕಿನ ಇರುಳಿನಲ್ಲೊಂದು. ತಿಂಗಳು ಬೆಳಕಿನ ಇರುಳಿನಲ್ಲೊಂದು. ಚಂದ್ರನ ಮೇಲಕ್ಕೆ ಎತ್ತಲಿಕೆಂದು. ಪುಟ್ಟು ಚಂದ್ರನು ಸಿಕ್ಕೇ ಸಿಕ್ಕ. ತಂಗಿಗೆ ಆಗಸ ತೋರುತ್ತಲೆಂದ. ನಮ್ಮಯ್ಯ ದೇವರ ಬದುಕಿಸಿ ಕೊಟ್ಟೆ. ಇದಿಷ್ಟು ಬಾವಿಯಲ್ಲಿ ಚಂದ್ರ ಪದ್ಯದ ಅಭ್ಯಾಸ ಹಾಗೆಯೇ ಭಾಷಾ ಚಟುವಟಿಕೆಯಲ್ಲಿ ಬರುವಂತಹ ಪ್ರಶ್ನೋತ್ತರಗಳು, ಅದರ ವಿವರಣೆ. ಈ ಮಾಹಿತಿ ತಮಗೆ
ಇಷ್ಟ ಆಗಿದ್ದರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.